लौड़े के नीचे से निकल जाओ भोसड़ी के, और जो घुसा हुआ है मेलोडी की चूत के अंदर निकल जाओ उसके बाहर से बहन के लौड़े। मोदी मादर चोदे चलो न्यायेन राज्यम नयनेन वक्तम लवड़ेन भुज्यम। ये मादर चौथ मोदी, अमित शाह और ये बहन हमारा एजुकेशन मिनिस्टर हमारे देश पर आएगी तो मैं दिल्ली को नेपाल बनवाने में कमी नहीं रखूंगी। ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೇರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದಷ್ಟು ನಾರಿಮಣಿಯರನ್ನು ತೋರಿಸ್ತೀವಿ. ಈ ದೇಶ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕ, ಕೆಳದಿ ಚೆನ್ನಮ್ಮ, ಅಕ್ಕ ಮಹಾದೇವಿ ಎಂತಹ ಧೀರ ವನಿತೆಯರನ್ನು ಕಂಡಿದೆ. ಇಂತಹ ಮಣ್ಣಲ್ಲಿ ಪ್ರತಿಭಟನೆ ಅನ್ನೋ ಹೆಸರು ಹೇಳ್ಕೊಂಡು ಎಂತೆಂಥವ್ರು ಕಾಣಿಸ್ಕೊಂಡ್ರು ಅನ್ನೋದನ್ನು ನೀವೆಲ್ಲರೂ ಕೂಡ ಇವತ್ತು ನೋಡಲೇಬೇಕು. ಒಬ್ಬಳನ್ನ ಮನೆಯಿಂದಲೇ ಓಡಿಸಿದಾರಂತೆ ಅಪ್ಪ ಅಮ್ಮ. ಇಂಥ ಮಗಳು ನಮಗೆ ಬೇಡವೇ ಬೇಡ ಅಂತ. ಮಜಾ ಏನಂದ್ರೆ ದೆಹಲಿ ಪೊಲೀಸರ ಅಸಲಿ ಆಟ ಈಗ ಶುರುವಾಗಿದೆ. ಯಾಕಂದ್ರೆ ಅಲ್ಲಿ ಪೊಲೀಸರು ಈ ಪ್ರತಿಭಟನೆ ವೇಳೆ ಧರಿಸಿದ್ದು ಮೆಠಾ ಕನ್ನಡಕ. ಪ್ರತಿಭಟನೆಯ ಹೆಸರಲ್ಲಿ ಗಲಭೆ ಮಾಡಿದಂತಹ ಪ್ರತಿಯೊಬ್ಬರ ಫೋಟೋಗಳು ಅದರಲ್ಲಿ ಸೆರೆಯಾಗಿದೆ. ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಎಂತಹ ವಿಚಿತ್ರ ನೋಡಿ. ರೈತರ ಪ್ರತಿಭಟನೆಯಲ್ಲಿ ರೈತರು ಹೋರಾಡೋದನ್ನು ನೋಡಿದ್ದೇವೆ. ಶಿಕ್ಷಕರ ಪ್ರತಿಭಟನೆಯಲ್ಲಿ ಶಿಕ್ಷಕರು ಪ್ರತಿಭಟಿಸೋದನ್ನು ಕಂಡಿದ್ದೇವೆ. ಆದರೆ ವಿಚಿತ್ರ ಏನು ಗೊತ್ತಾ, ನೀಟ್ ಪರೀಕ್ಷೆ ಬರೆಯುವ ಒಬ್ಬರೇ ಒಬ್ಬ ವಿದ್ಯಾರ್ಥಿಯು ಕೂಡ ನೀಟ್ ಎಕ್ಸಾಮ್ಗಾಗಿ ನಡೆದಂತಹ ಪ್ರತಿಭಟನೆಯಲ್ಲಿ ಕಾಣಿಸ್ಲೇ ಇಲ್ಲ. एक्सक्यूज मी, आर यू नीट स्टूडेंट है? नहीं नीट स्टूडेंट। एक्सक्यूज मी, आर यू नीट स्टूडेंट? आर यू नीट स्टूडेंट? आर यू नीट? क्या? नीट स्टूडेंट है आप? नहीं, मैं नहीं हूँ। आप नीट के स्टूडेंट हैं? नहीं, मैडम सपोर्ट करने आए थे। नीट स्टूडेंट, आर यू नीट स्टूडेंट? नहीं नीट के स्टूडेंट हैं आप? जी नहीं। ಇತಿಹಾಸದಲ್ಲಿ ಇಂತಹ ಘಟನೆ ನಡೆದೇ ಇರಲಿಲ್ಲ ನೋಡಿ. ಅಂದಹಾಗೆ ಈ ದೇಶದ ಪತ್ರಕರ್ತರು, ರಾಜಕಾರಣಿಗಳು ಮತ್ತು ಯೂಟ್ಯೂಬರ್ಗಳು ಕೂಡ ದೆಹಲಿ ಪ್ರತಿಭಟನೆಯ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ತುಂಬ ಹಿಂದೇಟು ಹಾಕ್ತಾ ಇದ್ದಾರೆ ನೋಡಿ. ಜಂತರ್ ಮಂತರ್ನಲ್ಲಿ ಕೂತಿರುವಂತಹ ಕೆಲ ಯುವತಿಯರ ವರ್ತನೆ ಎಲ್ಲ ಮಿತಿಗಳನ್ನು ಮೀರಿ ಹೋಗ್ಬಿಟ್ಟಿತ್ತು. ಇವ್ರು ಯಾರ ಮಕ್ಕಳು ಅನ್ನೋದು ಗೊತ್ತಿಲ್ಲ, ಆದರೆ ಇವರನ್ನು ಹೆತ್ತವರಿಗೊಂದು ದೊಡ್ಡ ನಮಸ್ಕಾರ. ಇವರೆಲ್ಲ ಪ್ರದರ್ಶಿಸ್ತಾ ಇದ್ದಂತಹ ಈ ಅಶ್ಲೀಲತೆ ಹಿಂದೆಂದೂ ಕೂಡ ಭಾರತ ಕಂಡಿರಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನವನ ಹರಾಜಾಗ್ಬಿಟ್ರು. ಚಳುವಳಿಯ ಹೆಸರಲ್ಲಿ ಗಲೀಜು ಮತ್ತು ಬೆತ್ತಲೆಯ ಪ್ರದರ್ಶನ ನಡೆದು ಹೋಗುತ್ತೆ ದೆಹಲಿಯಲ್ಲಿ. ಇಡೀ ದೇಶ ಕಣ್ಣು ಮುಚ್ಕೊಂಡು ನೋಡ್ತಾ ಇದೆ. ಪ್ರಧಾನಮಂತ್ರಿಯವರ ವಿರುದ್ಧ ಅತ್ಯಂತ ಕೀಳು ಮಟ್ಟದ ಅಶ್ಲೀಲ ಪದಗಳನ್ನು ಬಳಸಿದ್ರು, ಅದು ಕೂಡ ಹೆಣ್ಣಾಗಿ. ದೇಶದ್ರೋಹಿ ಘೋಷಣೆಗಳನ್ನು ಕೂಗಿದ್ರು. ವೀಕ್ಷಕರೇ, ಆಕ್ರೋಶ ಅಥವಾ ಹತಾಶೆಯಿಂದ ಬೈಯೋದು ಸಹಜವೇ, ಆದರೆ ಅಶ್ಲೀಲತೆಯನ್ನು ಹತಾಶೆಯ ಹೆಸರಲ್ಲಿ ಸಮರ್ಥಿಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ. ರಾಮಚರಿತ ಮಾನಸದಲ್ಲಿ ತಾರಕಾಸುರನ ವಧೆ ಮಾಡೋದಕ್ಕೂ ಮೊದಲು ಭಗವಾನ್ ಶ್ರೀರಾಮ ಅವಳು ಸ್ತ್ರೀ ಅಂತ ಹಿಂದೆ ಸರಿದಿದ್ರು. ಆದರೆ ವಿಶ್ವಾಮಿತ್ರರು ಅವಳು ಸ್ತ್ರೀಯಲ್ಲ ರಾಕ್ಷಸಿ ಅಂತ ನೆನಪಿಸಿದಾಗ ಪ್ರಭು ಶ್ರೀರಾಮ ಅವಳನ್ನು ಸಂಹರಿಸಿದ್ದ. ಹಾಗೆಯೇ ಜಂತರ್ ಮಂತರ್ನಲ್ಲಿ ಅಶ್ಲೀಲವಾಗಿ ವರ್ತಿಸುವ ಇವರು ದೇವತೆಯರೋ ಅಥವಾ ರಾಕ್ಷಸಿಯರೋ ಅನ್ನೋದನ್ನು ನೀವೇ ಹೇಳಬೇಕು ವೀಕ್ಷಕರೇ. ಸನಾತನ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಬೇಕಾದಂತಹ ಯುವ ಶಕ್ತಿ ಇವತ್ತು ಅಶ್ಲೀಲತೆಯ ಹಾದಿಯನ್ನು ಹಿಡಿದಿದೆ. ಕೆಲವರಿಗೆ ಬೇಕಾಗಿದ್ದು ಇದೆ ನೋಡಿ. ಇದು ಕೇವಲ ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಬದಲಾಗಿ ಹಿಂದೂ ಧರ್ಮದ ಮಕ್ಕಳನ್ನು ಹಾದಿ ತಪ್ಪಿಸುವಂತಹ ಸಂಚು ವೀಕ್ಷಕರ ಇದು. ಈ ಚಳುವಳಿಗೆ ಕತಾರು, ದುಬೈ ಮತ್ತು ಬಾಂಗ್ಲಾದೇಶಗಳಿಂದ ಹಣ ಮತ್ತು ಸೌಲಭ್ಯಗಳು ಬರ್ತಾ ಇದೆ. FCRA ಕಾನೂನಿನಿಂದಾಗಿ ಹಣಕಾಸಿನ ಮೂಲಗಳು ಮುಚ್ಚಿ ಹೋಗಿರುವ ಮಿಷನರಿಗಳು ಮತ್ತು NGOಗಳು ಈ ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನು ತೀರಿಸಿಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ವಿದ್ಯಾರ್ಥಿಗಳು ಸಹ
ಈ ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇರೋದು ಇದರ ಹಿಂದಿನ ರಾಷ್ಟ್ರ ವಿರೋಧಿ ಶಕ್ತಿಗಳನ್ನು ಎತ್ತಿ ತೋರಿಸ್ತಾ ಇದೆ. ಕೆಲವರು ಹೇಳ್ತಾ ಇದ್ರು, ರೀ ಅವರೆಲ್ಲ ವಿದ್ಯಾರ್ಥಿಗಳು ಪಾಕಿಸ್ತಾನದಿಂದ ಬಂದವರ ಅಂತ. ಒಂದು ಸಲ ವೀಕ್ಷಕರೇ, ಈ CJP ಅನ್ನೋ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅದರ ಫಾಲೋವರ್ಸ್ ಲಿಸ್ಟ್ನಲ್ಲಿ ಕೇವಲ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಫ್ಲಾಗ್ಗಳನ್ನು ಹಾಕಿ ಚೆಕ್ ಮಾಡಿ ನೋಡಿ. ಅದರಲ್ಲಿರುವಂತಹವರು ಎಷ್ಟು ಮಂದಿ ಪಾಕಿಸ್ತಾನಿಯರು, ಬಾಂಗ್ಲಾದೇಶಿಯರು, ಜೊತೆಗೆ ಟರ್ಕಿಯವರು ಅನ್ನೋದು ನಿಮಗೆ ತಿಳಿಯುತ್ತೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಹೇಳಿದ್ರೆ ಅಂಧಭಕ್ತ ಅಂತಾರೆ. ಒಂದಷ್ಟು ವಿಡಿಯೋಗಳನ್ನು ನೋಡಿ ವೀಕ್ಷಕರೇ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳುವ ಈ ನಾಡಿನಲ್ಲಿ ದೇವತೆ ಆಗಬೇಕಿದ್ದವರ ಬಾಯಲ್ಲಿ ಬಂದಂತಹ ಮಾತುಗಳು ಹೇಗಿದ್ವು ಗೊತ್ತೇ? हम भीख मांग रहे भाई, उठ जाओ, निकल जाओ, इस लौड़े के नीचे से निकल जाओ भोसड़ी के, और जो वो घुसा हुआ है मेजोड़ी की चूत के अंदर निकल जाओ उसके बाहर से बहन के लौड़े. ದಯವಿಟ್ಟು ಕ್ಷಮಿಸ್ಬಿಡಿ, ಇಂತಹ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದಾಗಿತ್ತು. ಆದರೆ ಸತ್ಯ ಗೊತ್ತಾಗಲೇಬೇಕಲ್ವಾ? ಒಂದು ವೇಳೆ ಆಕೆ ಹೇಳಿದ ನಿಮಗೆ ಅರ್ಥ ಆಗದಿದ್ದರೆ ದಯವಿಟ್ಟು ಯಾರೂ ಕೂಡ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಅಂತೂ ಪಡಬೇಡಿ. ಅಂತಹ ಕೆಟ್ಟ ಪದಗಳು. ಇನ್ನೊಬ್ಬಾಕೆ ದೆಹಲಿಯನ್ನು ನೇಪಾಳ ಮಾಡಬೇಕು ಅಂತ ಹೇಳ್ಬಿಟ್ಟು ಗುಂಪು ಸೇರಿಸಿಕೊಂಡು ಪ್ರಚೋದನೆಯನ್ನು ಕೊಡ್ತಾಳೆ. ಈಕೆಯ ಉದ್ದೇಶ ನ್ಯಾಯಕ್ಕಾಗಿ ಹೋರಾಟವೇ ಅಥವಾ ಭಾರತವನ್ನು ನೇಪಾಳ ಮಾಡೋದಾ? ಇದನ್ನು ಪ್ರಶ್ನೆ ಮಾಡಿದ್ರೆ ಅಂಧಭಕ್ತ ಗೋಧಿ ಮೀಡಿಯಾ, ಇದೊಂದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇನ್ನೂ ಬೇಕಾದಷ್ಟಿದೆ ನೋಡಿ. मोदी मादर चौधे चलो. साथ सरकार है, गाली दे सकते हैं तो बहुत मादर चोद सरकार ये है. न्याय न राज्यम नयने न वक्तम लौड़े न भुजियम. जो ये क्या मतलब है? आप मेरा काम है, स्मोक क्यों कर रहे हैं आप यहाँ पे? स्मोक भाई ये महादर चौध मोदी, अमित शाह और ये बहनगौड़ा हमारा एजुकेशन मिनिस्टर. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ವೀಕ್ಷಕರೇ, ಹೋರಾಟ, ಚಳುವಳಿ ಈ ಶಬ್ದಗಳಿಗೆ ಅದರದ್ದೇ ಆದಂತಹ ಒಂದು ಗೌರವ ಇದೆ. ಭಾರತ ಇದುವರೆಗೂ ಕೂಡ ಅನೇಕ ಹೋರಾಟವನ್ನು ಕಂಡಿದೆ. ಆದರೆ ಇಂತಹ ಅಶ್ಲೀಲ ಹೋರಾಟ ಯಾವತ್ತೂ ಕೂಡ ನೋಡಿರಲಿಲ್ಲ. ಅಸಲಿಗೆ ಇವರೆಲ್ಲರ ಈ ಹೋರಾಟ ನೋಡಿ ಅವರ ಮನೆಯವರಾದರೂ ಮೆಚ್ಕೊಂಡ್ರು ಅಂದ್ಕೊಂಡ್ರ? ಶಬಾಷ್ ಮಗಳೇ, ಶಬಾಷ್ ಮಗನೇ ಅಂತಾರೆ ಅಂದ್ಕೊಂಡ್ರ? ನೋಡಿ, ಈಕೆಯನ್ನ ಅವರ ಮನೆಯವರು ಕೂಡ ಸೇರಿಸ್ತಾ ಇಲ್ವಂತೆ, ಮನೆಯಿಂದ ಹೊರದಬ್ಬಿದಾರಂತೆ. मेरे घर वाले इतना ज्यादा बीजेपी के चमचे बने हुए हैं. ये लोग कल मुझे फोन करके बोलते हैं कि तुम ना मुसलमानों का साथ दे रही है. पर हिंदू मुसलमान कहाँ से आगे बताइए? तुम लोगों ने मुझे बोल रहे हैं कि तुम उनका साथ दे रहे हो, मुझसे रिश्ता खत्म करना चाहते. मेरे घर वालों ने पूरी तरीके से बीजेपी के चमचे हैं, पूरा बीजेपी वाले हैं. मैं कल आपकी चैनल के माध्यम से बताना चाहती हूँ वो लोग क्या रिश्ता तोड़ेंगे मुझसे. मैं आज से रिश्ता तोड़ देती हूँ. ಇಂತಹ ಅಶ್ಲೀಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮನೆಯ ಗೌರವ, ದೇಶದ ಗೌರವವನ್ನು ಹಾಳು ಮಾಡೋರನ್ನ ಯಾರು ಸ್ವಾಮಿ ಸೇರಿಸ್ತಾರೆ? ಸಾವಿರಾರು ಜನರಿದ್ದಾರೆ, ಯಾರಿಗೆ ಗೊತ್ತಾಗುತ್ತೆ? ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನೋ ಮೂರ್ಖತನದಲ್ಲಿದ್ರು ಇವರೆಲ್ಲ. ಆದರೆ ಮಜಾ ಏನು ಗೊತ್ತಾ? ದೆಹಲಿ ಪೊಲೀಸರು ಮೆಟಾ ಗ್ಲಾಸ್ ಹಾಕ್ಕೊಂಡು ಫೀಲ್ಡ್ಗಿಳಿದಿದ್ರು. ಇದರಲ್ಲಿ ಈ ನಕಲಿ ಹೋರಾಟಗಾರರ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಎಲ್ಲರನ್ನ ಪೊಲೀಸರು ಗುರುತಿಸೋ ಕೆಲಸವನ್ನು ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಮುಂದೆ ಇವರು ಯಾರನ್ನು ಕೂಡ ಬಿಡೋದಿಲ್ಲ. ಖಂಡಿತ ಇದರಲ್ಲಿ ವಿದ್ಯಾರ್ಥಿಗಳೆಷ್ಟು, ನಕಲಿಗಳೆಷ್ಟು ಎಲ್ಲವನ್ನು ಕೂಡ ಪತ್ತೆ ಹಚ್ಚುತ್ತಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.